ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಭಗವಂತ, ಶ್ರಾವಣ ತಿಂಗಳು ಎಲ್ರಿಗೂ ಒಳ್ಳೇದೇ ನಡೆಯುತ್ತೆ, ಶುಭ ಕಾರ್ಯಗಳೇ ನಡೆಯುತ್ತೆ. ನನ್ನ ಈ ಮನೇಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲ ತುಂಬಿರೋ ಹಾಗೆ ಮಾಡಪ್ಪ. ಅತ್ತೆ, ಇರ್ಲಿ ಇರ್ಲಿ. ಅತ್ತೆ, ಇವತ್ತು ಶ್ರಾವಣ ಮಾಸ. ಹೌದಮ್ಮ, ಶ್ರಾವಣ ಮಾಸದಲ್ಲಿ ನೀವು ಗಂಡ ಹೆಂಡತಿ ಇಬ್ರು ಒಂದಾಗ್ತೀರಾ, ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗತ್ತೆ ಅಂತ ಗುರುಗಳು ಹೇಳಿದ್ರು. ದೇವ್ರ ದಯದಿಂದ ಈ ಸಮಸ್ಯೆ ಎಲ್ಲ ಪರಿಹಾರ ಆದ್ರೆ ಸಾಕು. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಕಂದ, ಒಳ್ಳೇದಾಗ್ಲಿ. ಏನು ಬೆಳಿಗ್ಗೆ ಬಂದು ನಮಸ್ಕಾರ ಮಾಡ್ತಾ ಇದೀಯಾ? ಏನು ವಿಶೇಷ ಇವತ್ತು? ಮಾವ, ಇವತ್ತಿಂದ ಶ್ರಾವಣ ಶುರು. ಓ, ಶ್ರಾವಣ ಮಾಸ ಶುರುನಾ? ಹಬ್ಬಗಳ ಸರ್ವಾಲನೆ ಬರುತ್ತೆ ಕಣಮ್ಮ. ಶ್ರಾವಣ ಅಂದ್ರೆ ನನಗೆ ಎಲ್ಲಿಲ್ಲದ ಸಂತೋಷ. ನನ್ನ ಪುಟ್ಟ ಸೊಸೆ ನೋಡಿದಷ್ಟೇ ಸಂತೋಷ. ಸುಮನ, ಶ್ರಾವಣ ಮಾಸದಲ್ಲಿ ನವಗ್ರಹ ಶಾಂತಿ ಮಾಡಿಸೋದೇ ಒಂದು ವಿಶೇಷ ಕಣಮ್ಮ. ಯಾಕೆಂದ್ರೆ ಕುಟುಂಬದ ಎಲ್ಲಾ ಸದಸ್ಯರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿಸೋದು. ಪೂಜೆಗೆಲ್ಲ ಸಿದ್ಧತೆ ಆಗ್ತಾ ಇದೆ ತಾನೆ? ಆಗ್ತಾ ಇದೆ ಮಾವ. ಅಯ್ಯೋ, ಏನಿದೆಯೋ ಏನೋ ಕಣ ಮಗಳೇ, ನಮಗೆ ವಯಸ್ಸಾದವ್ರಿಗಿರೋಂಥ ಪೂಜೆ ಪುರಸ್ಕಾರ ಸಂಸ್ಕಾರದಲ್ಲಿ ಇರುವಷ್ಟು ಆಸಕ್ತಿ ಇವತ್ತಿನ ಯುವ ಪೀಳಿಗೆಗಿಲ್ವಲ್ಲ ಅನ್ನೋದೊಂದೇ ನೋವು. ಅದ್ ಸರಿ, ಬೇಗ ನಿನ್ನ ಗಂಡನಿಗೆ ರೆಡಿ ಆಗ್ಬೇಕು ಅಂತ ಹೇಳು. ಇಲ್ಲಾಂದ್ರೆ ಯಾವ್ದಾರ ಮೀಟಿಂಗು ಅಂತ ಹೇಳ್ಬಿಟ್ಟು ಕೈ ಕೊಟ್ಟು ಹೊರಟ್ಬಿಟ್ಟಾನು. ಮಿಕ್ಕವ್ರನ್ನೆಲ್ಲ ನಾನು ವಿಚಾರಿಸ್ಕೊಂತೀನಿ, ಗೊತ್ತಾಯ್ತಾ? ಹೋಗು. ಸರಿ ಮಾವ. ಓಕೆ. ಏನ್ ಧೃತಿ ನೀನು? ಧೃತಿ ಅಂದ್ರೆ ನಾನೇ ತಾನೇ. ಓಯ್, ನೀನು ಮಾತಾಡೋದು ಕಲ್ತಿದ್ಯಾ? ನಾನೇನ್ ನಿಂತಾರ ಅಲ್ಲ. ಸರಿ ಆಯ್ತು, ಬಗ್ಗು ಇಲ್ಲಿ. ಏನಕ್ಕೆ? ಬಗ್ ಚಿಕ್ಕಪ್ಪ ನೀನು. ನಿನ್ ಕಾಡಲ್ಲಿ ಹುಲಿ ಸಿಂಹ ಎಲ್ಲ ಇದೆ. ಕಾಡು ಅಂತೆ, ಕಾಡು. ಧೃತಿ, ನೋಡ್ಕೊಂಡು ಹೋಗು, ನಿಧಾನ. ಇವಳನ್ನ ಸ್ಕೂಲಿಗೆ ಕಳ್ಸು ಅಂತ ಹೇಳ್ತೀನಿ. ನನ್ನ ಮಾತು ಯಾರು ಕೇಳ್ತಾರೆ? ಪೂಜೆ ದಿವಸ ಹಾಕೋ ಬಟ್ಟೆನ ಅದು ಮನೆ ತುಂಬ ಕಸ ಗುಡಿಸ್ತಿದೆ. ಸುಭಾಷ್, ಸೂಪರ್ ಕಣ. ಅಲ್ಲ, ನೀಟಾಗಿ ಅರೇಂಜ್ ಮಾಡಿದ್ಯಾ? ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಏನು ಮಿಸ್ ಆಗಿಲ್ಲ ತಾನೆ? ನನಗೆ ಗೊತ್ತಿರೋ ಹಂಗೆ ಎಲ್ಲವೂ ಕರೆಕ್ಟ್ ಆಗಿದೆ. ಪರ್ಫೆಕ್ಟ್. ಒಂದು ನಿಮಿಷ ಬಂದೆ. ಲೋ ತೀರ್ಥ. ಸುಭಾಷ್ ಕಣಪ್ಪ ನಾನು. ನಿಮ್ಮಪ್ಪ ನಾನು. ನಿನ್ನ ಹೆಸರು ಸುಭಾಷ್ ಅಂತ ನನಗೆ ಗೊತ್ತಿಲ್ವಾ? ನೀನು ನನಗೆ ಹೇಳ್ಕೊಡ್ಬೇಕು. ಅಲಂಕಾರ ಒಳ್ಳೆ ಅಂದವಾಗಿ ಮಾಡಿದ್ದೀರ ಕಣೋ. ಬೇಷ್. ಏನು ಸಮಾಚಾರ? ಅಪ್ಪ, ಮನೇಲಿ ಪೂಜೆ ಇರೋದೇ ಮರ್ತೋಯ್ತಾ ನಿಮ್ಗೆ? ಪೂಜೆಗೆ ಅರೇಂಜ್ ಮಾಡಿರೋದೇ ನಿಮ್ಮಪ್ಪ ನಾನು, ಗೊತ್ತಾಯ್ತಾ? ನನಗೇ ಹೇಳ್ಕೊಡ್ತಾ ಇದ್ಯಾ? ಅದೇನು ಕೆಲಸ ನೋಡೋಗು. ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ. ಸರಿ. ಮರ್ತಿರ್ತೋಗ್ಬಿಟ್ಟಿತ್ತಲ್ಲಪ್ಪ. ಜಯರಾಮ, ಲಕ್ಷ್ಮೀ ಪೂಜೆಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕಮಲದ ಹೂವು ಕಣೋ. ಅಯ್ಯೋ ಪೆದ್ದು, ಕಮಲದ ಹೂವು ಅಂದ್ರೆ ಗೊತ್ತಾಗ್ಲಿಲ್ವೇನು? ತಾವರೆ ಹೂವು. ಅದು ಬಿಟ್ಟು ಕನಕಾಂಬರ ತಂದಿದ್ದೀರಾ, ಶಾವಂತಿಗೆ ತಂದಿದ್ದೀರಾ. ಬುದ್ಧಿ ಬೇಡ ನಿಮ್ಗೆ? ಅಪ್ಪ, ನನಗ್ ಗೊತ್ತಿದೆ, ನಿಮಗ್ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಇವತ್ತಿರೋದು ಲಕ್ಷ್ಮೀ ಪೂಜೆ ಅಲ್ಲ, ನವಗ್ರಹ ಪೂಜೆ. ಈ ಪೂಜೆಗೆ ಅರೇಂಜ್ ಮಾಡಿರೋದೇ ನಾನು ಕಣೋ. ನೀನು ಗೊತ್ತಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿದೆ ನೋಡೋ. ನನ್ನ ನಂತರ ಈ ಸತ್ಸಂಪ್ರದಾಯನೆಲ್ಲ ಮುಂದುವರ್ಸ್ಕೊಂಡು ಹೋಗೋದು ಹಿರೇ ಮಗ ನೀನಿದೆಯಲ್ಲಪ್ಪ ಕುಲಪುತ್ರ, ನಿನ್ನ ಜವಾಬ್ದಾರಿ. ನನ್ನ ನಂತರ ಎಲ್ಲ ಕಾರ್ಯಗಳನ್ನು ಅನೂಚಾನವಾಗಿ ಬಂದಿರೋದನ್ನ ಚಾಚು ತಪ್ಪದೆ ನಡೆಸ್ಕೊಂಡು ಹೋಗ್ತೀಯೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಈ ಪರೀಕ್ಷೆ ಮಾಡಿದೆ, ಗೊತ್ತಾಯ್ತಾ? ನನಗೆ ಬಂದ್ಬಿಟ್ಟ ಹೇಳಕ್ಕೆ. ಹೋಗೋದು ಕೆಲಸ ನೋಡು. ಅರೆ ಬಿಡಪ್ಪ, ಏನಾಗುತ್ತೆ ನನಗೆ? ಹಾಲೆಲ್ಲ ಮರ್ತೋಗುತ್ತಲ್ಲ, ಯಾಕೆ? ಸರಿ, ಇದ್ಯಾರು ಈ ಆಂಟಿ ಬ್ಲೂ ಸಾರಿ ಉಟ್ಕೊಂಡು ಇಷ್ಟು ಲಕ್ಷಣವಾಗಿದ್ದಾರೆ? ಪದ್ದು, ತಲೆ ಚಚ್ಕೋಬೇಡ. ನೀನು ಅಂತ ನನಗೆ ಗೊತ್ತಿಲ್ವಾ? ಹೆಂಗ್ ರಿಯಾಕ್ಟ್ ಮಾಡ್ತೀವಿ ನೋಡೋಣ ಅಂತ ಹಂಗೆ ಚಮಕ್ ಕೊಟ್ಟೆ ಅಷ್ಟೇ.
ಅಲ್ಲ ಕಣೆಪದ್ದು, ಇದೇನೆ ಪೂಜೆ ಕೂತ್ಕೊಳ್ಬೇಕು, ಇನ್ನೂ ರೆಡಿನೇ ಆಗಿಲ್ಲ ನೀನು. ನನಗೆ ಗೊತ್ತು, ನನಗೂ ನೆನಪಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಾ ಇದ್ದೀರಾ. ಪೂಜೆ ಕೂರ್ತಾ ಇರೋದು ನಾನು ನೀವು ಅಲ್ಲ, ನಾವಲ್ಲ ಮತ್ತೇನಾರು. ಸುಮನ ತೀರ್ಥ. ಓ ತೀರ್ಥ ಮತ್ತು ಸುಮನ ಯಾರು ಬೇಕಾದ್ರೂ ಕೂತ್ಕೊಳ್ಳಿ. ಒಟ್ಟಿನಲ್ಲಿ ಈ ಪೂಜೆಯಿಂದ ನನ್ನ ಮಕ್ಕಳಿಗೆ, ನನ್ನ ಸೊಸೆಯರಿಗೆ, ನನ್ನ ಮೊಮ್ಮಗಳಿಗೆ ಒಳ್ಳೇದಾದ್ರೆ ಸಾಕು. ಒಂದು ನಿಮಿಷ ನನಗೆ ಕೆಲಸ ಇದೆ, ಒಳಗಡೆ ಹೋಗಿ ಬರ್ತೀನಿ. ಏನೇ ಮಾಡ್ತಾ ಇದ್ಯಾ? ಗಂಡ್ ಮಕ್ಳೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ನೀನು ಆಟ ಆಡ್ಕೊಂಡು ಕೂತಿದ್ಯಲ್ಲ. ಹೋಗಮ್ಮ, ನನಗೆ ಮೂಡಿಲ್ಲ, ಮಾಡೋರು ಮಾಡ್ಕೊಂತಾರ. ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಅದನ್ನ ಹಾಳು ಮಾಡಬೇಡ. ಯಾಕಮ್ಮ ನನ್ನ ಮೇಲೆ ಯಾವಾಗಲೂ ಗುರ್ರ ಅಂತ ಇರ್ತೀಯ? ಮತ್ತಿನ್ನೇನೆ, ಏನು ಕೆಲಸ ಮಾಡದೆ ಸುಮ್ಮನೆ ಕೂತಿದ್ಯಲ್ಲ ನೀನು. ಪೂಜೆಗೆ ಹಬ್ಬಕ್ಕೆ ಹೇಗೆ ರೆಡಿ ಆಗಬೇಕು ಅಂತ ಗೊತ್ತಾಗೋದಿಲ್ವ ನಿಂಗೆ? 10 ನಿಮಿಷದಲ್ಲಿ ಬೇಗ ರೆಡಿ ಆಗ್ಬಿಟ್ಟು ಬರಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ ನೋಡು. ಇಲ್ಲಮ್ಮ, ನನ್ನಿಂದ ಆಗಲ್ಲ, ನಾನು ಪೂಜೆಗೆ ಬರಲ್ಲ. ಜಾನ್ವಿ, ಈ ಪೂಜೆ ಮಾಡ್ತಾ ಇರೋದು ಆ ಹೂ ಮರಳಿಗೋಸ್ಕರ, ಅಂದಮೇಲೆ ನನಗೇನ್ ಕೆಲಸ ಇಲ್ಲಿ? ನಾನಂತೂ ಅವಳಿಗೆ ಒಳ್ಳೇದಾಗಿ ಅಂತ ಬಯಸೋದು ಇಲ್ಲ, ನಾನು ಈ ಪೂಜೆಗೆ ಬರೋದು ಇಲ್ಲ. ಅಮ್ಮ, ಈ ಪೂಜೆ ಮಾಡ್ತಿರೋದು ಬರೀ ಸುಮನಂಗೋಸ್ಕರ ಅಲ್ಲ, ಈ ಮನೆಯವ್ರಿಗೋಸ್ಕರ ಕೂಡ. ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸ್ಲಿ ಅನ್ನೋದಕ್ಕೋಸ್ಕರ. ನಿನ್ನ ನೀನು ಈ ಮನೆಯವಳು ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರೆ, ಈ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸ್ಬೇಕು ಅನ್ನೋ ಆಸೆ ಇದ್ರೆ ಹೋಗಿ ಪೂಜೆಗೆ ರೆಡಿ ಆಗ್ತೀಯ. ಖುಷಿಯಿಂದ ಮನೆ ಮಗಳಾಗಿ ಓಡಾಡ್ಕೊಂಡಿರ್ತೀಯ. ಈ ತರ ಅತ್ತೆ ಹತ್ರ ವಾದ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಅದಕ್ಕೆ ಮನೇಲಿ ಯಾವ ಪೂಜೆ ನಡೀತಾ ಇದೆ, ಏನಕ್ಕೆ ನಡೀತಾ ಇದೆ ಅಂತ ನನಗೆ ಯಾರಾದ್ರೂ ಹೇಳಿದಾರಾ? ಮುಚ್ಚೆ ಬಾಯಿ. ನಿಮ್ಮಪ್ಪ ಎಲ್ಲರೂ ಕರೆದು ಹೇಳಿರ್ಲಿಲ್ವಾ? ಹಾ, ಆಗ ಈ ಪೂಜೆ ಮಾಡಿಸ್ತಾ ಇರೋದು ಮನೆಯವ್ರಿಗೋಸ್ಕರ ಅಂತ ಅಪ್ಪ ನನ್ನ ಹತ್ರ ಹೇಳಿಲ್ಲ. ಎಷ್ಟು ವಾದ ಮಾಡ್ತೀಯ ಜಾನು? ಈಗ ನಾನು ಹೇಳ್ತಾ ಇಲ್ವಾ? ಹೋಗು ಪೂಜೆಗೆ ರೆಡಿ ಆಗ್ಬಿಟ್ ಬಾ. ಅದಕ್ಕೆ ನೀವ್ ಹೇಳಿದ್ರಿ ಅನ್ನೋ ಕಾರಣಕ್ಕೆ ರೆಡಿ ಆಗ್ತೀನಿ, ಪೂಜೆಲೂ ಇರ್ತೀನಿ. ಈ ಮನೇಲಿ ಯಾವತ್ತಿನವರೆಗೂ ನೆಮ್ಮದಿ ಇತ್ತೋ ಆ ದಿನಕ್ಕೆ ವಾಪಸ್ ಕರ್ಕೊಂಡು ಹೋಗಪ್ಪ ದೇವ್ರೆ ಅಂತ ಬೇಡ್ಕೊಂತೀನಿ ಹೊರತು ಅವಳಿಗಂತೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಲ್ಲ ನಾನು. ಅತ್ತೆ, ನೀವು ನೊಂದ್ಕೋಬಿಡಿ. ಚಿಕ್ಕ ಹುಡುಗಿ ದುಡುಕಿ ಮಾತಾಡ್ತಿದ್ದಾಳಷ್ಟೇ. ನಾನೊಬ್ಳು ಸಾಹೇಬ್ರ ಕಣ್ಣಿಗೆ ಕಾಣೋಂಗೆ ಫೋನ್ ಇಟ್ಟಿದ್ದೀನಿ. ಸಾಹೇಬ್ರು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಎತ್ತಿಡ್ಬಿಡ್ತೀನಿ. ಏನ್ರಿ ಮಾಡ್ತಿದ್ದೀರಿ ಇಲ್ಲಿ? ಅದು ಸಾಹೇಬ್ರೆ, ನಾನು ಬಟ್ಟೆ ಇಟ್ಟೋಗೋಣ ಅಂತ ಬಂದೆ. ಬಟ್ಟೆ ಎತ್ತಿಡಕ್ ಬಂದ್ರ? ನಿಜ ಹೇಳಿ. ಸುಮನಾ, ತೀರ್ಥ, ಬಂದೆ. ಸಾಹೇಬ್ರೆ, ಸ್ನಾನ ಆಯ್ತು, ಮತ್ತೆ ಎಲ್ಲಿ ಹೋಗ್ತಿದ್ದೀರಾ? ಬೇಗ ರೆಡಿ ಆಗಿ. ಮತ್ತೆ ಅಯ್ಯೋ, ನಾನ್ ರೆಡಿ ಆಗಾಯ್ತು, ನೀವ್ ರೆಡಿ ಆಗಿ ಅಂತ ಹೇಳಿದ್ದು. ರೆಡಿ ಮಾಡಿಸಿ. ನಾನಾ? ಸಾಹೇಬ್ರೆ, ತಮಾಷೆ ಎಲ್ಲ ಬಿಟ್ಟು ಬೇಗ ರೆಡಿ ಆಗಿ. ನಾನು ರೆಡಿ ಆಗೋಣ ಅಂತಾನೆ ಬಂದೆ, ನೀವೇ ತಾನೇ ಡೈವರ್ಟ್ ಮಾಡಿದ್ದು. ಏನು? ಏನ್ ಮಾಡ್ದೆ? ಆಕ್ಸಿಡೆಂಟ್ ಮಾಡಿ ಪೇಷಂಟ್ ಮಾಡಿದ್ರಲ್ಲ, ಅದನ್ನ ಹೇಳಿದೆ. ಸಾಹೇಬ್ರೆ, ಬಿಡ್ತು ಅನ್ನಿ. ಪೂಜೆ ದಿನ ಆಕ್ಸಿಡೆಂಟು ಪೇಷಂಟ್ ಅನ್ಕೊಂಡು ಬನ್ನಿ ನೀವು. ಸತ್ಯವನ್ನೇ ಹೇಳ್ತಾ ಇದ್ದೇನೆ, ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳ್ತಾ ಇಲ್ಲ. ಆಯ್ತು, ಸತ್ಯನೇ ಹೇಳಿದ್ರಂತೆ. ಬೇಗ ರೆಡಿ ಆಗಿ ಬನ್ನಿ. ತಗೊಳ್ಳಿ ಸಾಹೇಬ್ರೆ, ಇವತ್ತು ನೀವು ಪಂಚೆ ಉಟ್ಕೊಂಡು ರೆಡಿ ಆಗಿ. ಪಂಚೆ ಉಟ್ಕೋಬೇಕಾ? ನಂಗಾಗಲ್ಲ. ಅಂದ್ರೆ ಚಚೆ, ಹಾಗೆ ಬರ್ತೀರಾ? ನಾನು ಹಾಗೆ ಹೇಳಿಲ್ಲ. ಅದು ಪಂಚೆ ಉಟ್ಕೊಳ್ಳಲ್ಲ ಅಂತ ಹೇಳಿದೆ. ಅದು ಪಂಚೆ ಉಟ್ಕೊಂಡು ಅಭ್ಯಾಸ ಇಲ್ವಲ್ಲ, ಯಾವಾಗ ಉದುರೋಗುತ್ತೋ ಅಂತ ಭಯ. ನೀವು ಉಡಿಸ್ತೀರಾ? ಏನಂದ್ರೆ? ಅದು ನಾನೇ ಉಟ್ಕೋತೀನಿ ಅಂತ ಹೇಳಿದೆ. ಸಾಹೇಬ್ರೆ, ಇವತ್ತು ನೀವು ತುಂಬಾ ತಮಾಷೆ ಮಾಡ್ತಿದ್ದೀರಾ. ಪಂಚೆ ಶಲ್ಯ ಎಲ್ಲ ಹಾಕೊಂಡು ಬಂದ್ರೆ ಮನೇಲಿ ಎಲ್ರಿಗಿಂತ ಇವತ್ತು ನೀವೇ ಚೆನ್ನಾಗಿ ಕಾಣಿಸ್ತೀರಾ, ರಾಜ್ಕುಮಾರನ ಹಾಗೆ. ಓ, ಶರ್ಟು ಪಂಚೆ ಹಾಕಿದ್ರೆ ಮಾತ್ರ ರಾಜ್ಕುಮಾರ್ ಅಂತಾರ ಕಾಣಿಸೋದಾ? ಬೇರೆ ಟೈಮಲ್ಲಿ ಕೋತಿ ತರ ಕಾಣಿಸ್ತೀನಾ? ಅಯ್ಯೋ, ನಾನು ಆರ್ಥದಲ್ಲಿ ಹೇಳಲಿಲ್ಲ ಸಾಹೇಬ್ರೆ.
ಮತ್ತೆ ಹೇಗ್ ಸಾಹೇಬ್ರೆ? ನನ್ನನ್ ಸಾಹೇಬ್ರೆ ಅಂತಿದ್ದೀರಾ? ಹೌದು ಸಾಹೇಬ್ರೆ. ಸಾಕ್ ಸುಮ್ಮೀರಿ ಸಾಹೇಬ್ರೆ ರೇಗ್ಸಿದ್ದು. ನೋಡಿ ನೀವು ಬೇಗ ರೆಡಿಯಾಗಿ, ನಂಗೆ ತುಂಬಾ ಕೆಲಸ ಇದೆ. ಏನ್ ಕೆಲಸ ಇದೆ? ಏನ್ ಕೆಲಸ ಇದೆ ಅಂತ ಕೇಳ್ತಿದ್ದೀರಲ್ಲ. ಪುರೋಹಿತರು ಬರೋ ಹೊತ್ತಾಯ್ತು, ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕು, ನೈವೇದ್ಯ ಮಾಡ್ಬೇಕು, ಎಷ್ಟ್ ಕೆಲಸ ಇರುತ್ತೆ ಗೊತ್ತಾ? ಸುಮ್ಮನವ್ರೆ, ಈ ಮನೇಲಿ ನೀವೇನು ಒಬ್ಬರೇ ಇದ್ದೀರಾ? ಅಮ್ಮನ್ನು ಸೇರಿ 3 ಜನ ಸೊಸೆಂದರಿದ್ದೀರಿ. ಅಲ್ಲ ಸಾಹೇಬ್ರೆ, ನಾವ್ ಇದ್ಕೊಂಡು ಅತ್ತೆ ಕೈಲಿ ಕೆಲಸ ಮಾಡ್ಸೋದ? ಸಾಧನಕ್ಕಂತೂ ಇದೆಲ್ಲ ಮಾಡೋದಕ್ ಗೊತ್ತಿಲ್ಲ, ಅದಕ್ಕೆ ನಾನೇ ಮಾಡ್ತಿರೋದು. ಒಟ್ನಲ್ಲಿ ನೀವು ಮಾಡಿದ್ದೆ ಸರಿ ಅಂತ ಒಪ್ಪಿಸ್ಬಿಟ್ರಲ್ಲ. ನೀವ್ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀರಾ. ಸರಿ ಸರಿ, ನೀವ್ ಹೋಗಿ ಬೇಗ ರೆಡಿಯಾಗಿ, ನಾನ್ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಹೊರಡಿ. ಸುಮ್ನವ್ರೆ, ಎಲ್ಲ ನೀಟಾಗಿ ಜೋಡಿಸಿದ್ರ. ವೆರಿ ಗುಡ್. ಕಾಣ್ತಾ ಇದ್ದೀನಿ. ಇದು ಹಿಂಗಲ್ಲ ಕಣ ಹಾಕೊಳ್ಳೋದು, ಹಿಂಗೆ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಇವತ್ತು? ಅಪ್ಪ ಬೇಷ್. ನಮ್ಮ ಈ ಪಂಚೆ ಈ ಶಲ್ಯದ ಗತ್ತಂದ್ರೆ ಅದಲ್ವಾ? ಇದು ಕಣ, ಇದು ನಮ್ಮ ಸಂಸ್ಕೃತಿ ಅಂದ್ರೆ. ಸರಿ, ಎಲ್ಲಿ ನಿನ್ ತಮ್ಮ ಕಾಣಿಸ್ತಾ ಇಲ್ಲ? ಹೇಯ್ ಸುಭಾಷ್. ಸುಭಾಷ ಬಾರೋ ಇಲ್ಲಿ. ಏನಪ್ಪ ಅಲಂಕಾರ ಎಲ್ಲ ಮುಗಿತೇನೋ? ಓ ಎಲ್ಲ ರೆಡಿ. ನಾನ್ ಕೇಳ್ತಾ ಇರೋದು ದೇವ್ರದಲ್ಲ ಮಗನೇ, ನಿನ್ನ ಅಲಂಕಾರ ಮುಗಿತಾ ಅಂತ. ನಾನು ರೆಡಿಯಪ್ಪ. ಏನೋ ರೆಡಿ ಆಗಿದ್ಯಾ? ಜೀನ್ಸ್ ಪ್ಯಾಂಟ್ ಹಾಕೊಂಡು, ಅದು ಹರ್ಕ ಪಾರ್ಟಿ ಪಬ್ಗೋಗೋ ಡ್ರೆಸ್ ಹಾಕೊಂಡು ನಾನು ಪೂಜೆಗೆ ರೆಡಿ ಅಂತ ಹೇಳ್ತಾ ಇದ್ಯಾ? ಹೇಳೋ ನಿನ್ ತಮ್ಮನಿಗೆ. ಕರೆಕ್ಟ್ ಅಪ್ಪ, ಕರೆಕ್ಟ್ ನೀವು ಹೇಳಿದ್ದು. ಏಯ್ ಸುಭಾಷ್, ಅಪ್ಪ ಹೇಳ್ತಾರದು ಸರಿಯಾಗಿದೆ. ಅದು ನೋಡೋದು ಏನದು ಇಲ್ಲಿ ಕಚ್ಚಿರೋ ಪ್ಯಾಂಟ್, ಅದ್ರ ರಂಗಿಲ್ಲ ಶರ್ಟ್, ಆ ಕೊರಳಲ್ಲೇನೋ, ಇದನ್ನೆಲ್ಲ ನೋಡಿ ಅಪ್ಪ ಇಂಡೈರೆಕ್ಟ್ ಆಗಿ ನೀನ್ ಹುಚ್ಚಿನ ತರ ಕಾಣ್ತಾ ಇದೀಯ ಅಂತ ಹೇಳ್ತಾ ಇದಾರೆ. ಹುಚ್ಚಿನ ತರ ಅಲ್ಲ ಕಣೋ, ಭಿಕ್ಷುಕ ತರ ಕಾಣಿಸ್ತಾ ಇದ್ದಾನೆ. ಹೇಳಿದ್ ಕೇಳ್ಕೊ. ಇನ್ನು ಮುಂದಕ್ಕೆ ಮನೇಲಿ ಪೂಜೆ ಪುನಸ್ಕಾರ ಆದಾಗ, ಹಬ್ಬದ ದಿವಸ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಡ್ಡಾಯವಾಗಿ ಪಂಚೆ ಉಟ್ಕೋಬೇಕು. ಅಪ್ಪ ಬೇಡಪ್ಪ, ಅದೆಲ್ಲ ನಂಗೆ ಸೂಟ್ ಆಗಲ್ಲ. ಯಾಕೆ ಸರಿ ಹೋಗಲ್ಲ? ಉಟ್ಕೋ, ತಾನಾಗೆ ಸರಿ ಹೋಗುತ್ತೆ. ಮಕ್ಕಳಿಗೆ ತಂದೆ ತಾಯಿನೇ ಸಂಸ್ಕಾರ ಕೊಡ್ಬೇಕು, ಇಲ್ದಿದ್ರೆ ಬೇರೆ ಯಾರು ಕೊಡ್ತಾರೆ? ನೀನೇನಾದ್ರೂ ಕಲ್ತ್ಕೊಂಡ್ರೆ ನಿನ್ ಮಕ್ಕಳಿಗೆ ಕಲಿಸ್ತೀಯ, ನೀನೇ ಕಲ್ತ್ಕೊಳ್ಳಿಲ್ಲ ಅಂದ್ರೆ ನಿನ್ ಮಕ್ಕಳಿಗೆ ಏನ್ ಕಲಿಸ್ತೀಯ? ಪತಿ ಪತಿ ಬಂದೆ. ಬಾರ ಇಲ್ಲಿ. ನೀವು ಜೋರಾಗಿ ಹೇಳ್ತಾ ಇರೋದು ಅಲ್ಲಿ ತನಕ ಕೇಳಿಸ್ತಾ ಇತ್ತು. ತಗೊಳ ಉಟ್ಕೋ. ಅಪ್ಪ ನಂಗೆ ಇದೆಲ್ಲ ಸೂಟ್ ಆಗುತ್ತೆ, ಎಲ್ಲ ಮುಚ್ಕೊಂಡು ಉಟ್ಕೋ. ಹಾಗೆ ಹೇಳಿ ಮಾವ, ಅವ್ರ ಅಣ್ಣನು ಹೀಗೆ ಪಂಚೆ ಉಟ್ಕೋಬೇಕಾ ಅಂತ ಹೇಳ್ತಾ ಇದ್ರು. ಅವಾಗ ಗಂಡಿನ ಮೂತಿಗೆ ತಿವಿಯೋದನ್ನ ಕಲ್ತ್ಕೋಬೇಕು, ಅದನ್ನು ಹೇಳ್ಕೊಡ್ಬೇಕು ನಾವು. ಬಿಚ್ಚ ಪ್ಯಾಂಟು. ಅಪ್ಪ ಇಲ್ಲ. ಜಯರಮ್ಮ, ಏನ್ ಮಗ ನೋಡ್ತಾ ಇದ್ಯಾ? ಉಡ್ಸೋನಿಗೆ ಪಂಚನ. ಇಷ್ಟು ದಿನ ಮಿರರಲ್ಲಿ ನೋಡ್ಬೇಕಾದ್ರೆ ರಾಜಕಾರಣಿ ತರ ಕಾಣಿಸ್ತಾ ಇದ್ದೆ. ಖುಷಿಯೇನೋ ಆಗ್ತಾ ಇತ್ತು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಫ್ಯಾಮಿಲಿ ಮ್ಯಾನ್ ತರ ಫೀಲ್ ಆಗ್ತದೆ. ಇದು ಒಂಥರ ಖುಷಿಯಾಗಿದೆ. ನನ್ನ ಭಾವನೆಗಳು ಬದಲಾಗೋದಕ್ಕೆ ಕಾರಣ ಸುಮನವರು ಅಷ್ಟೇ ಅಲ್ಲ, ಅವ್ರ ಹೊಟ್ಟೆಲಿರೋ ಮಗು ಕೂಡ. ನಾನು ತುಂಬಾ ಜನರ ಬಾಯಲ್ಲಿ ಕೇಳಿದ್ದೀನಿ ಗಂಡ ಮದುವೆ ಆಗ್ತಿದ್ದಾಗೆ ಬದಲಾಗ್ಬಿಡ್ತಾನೆ ಅಂತ. ಆದ್ರೆ ಆಸೆ ಕನಸುಗಳನ್ನ ಇಟ್ಕೊಂಡು ಬದಲಾಗಕ್ಕೆ ಹೇಗೆ ಸಾಧ್ಯ? ಇದು ನನ್ನ ವಾದ. ಇವಾಗ ನಾನು ಬದಲಾಗಿದ್ದೀನಿ. ಈ ಬದಲಾವಣೆ ಒಂಥರ ಖುಷಿಯಾಗಿದೆ. ನನಗೆ ತುಂಬಾ ಸಂತೋಷ ಕೊಡ್ತೇವೆ. ನಾನು ಎಷ್ಟೋ ಸಾರಿ ನನ್ನ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೋಬೇಕು, ನನ್ನ ಪ್ರೀತಿನ ತೋಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ. ಆದರೆ ಆ ಸಂದರ್ಭ ಬರ್ತಾನೆ ಇರಲಿಲ್ಲ. ಆದರೆ ಇವಾಗ ಆ ಸಂದರ್ಭ ಬಂದಿದೆ. ಇವತ್ತು ಮನ್ಸಾರೆ ಕೂತು ನಿಮ್ಮ ಜೊತೆ ಪೂಜೆ ಮಾಡ್ತೀನಿ ಕಣ್ರಿ.
ನನ್ನ ಈ ಪುಟ್ಟ ಕುಟುಂಬ ನನ್ನ ಈ ದೊಡ್ಡ ಕುಟುಂಬದ ಜೊತೆ ಒಂದಾಗಿ ಕೊನೆಯ ತನಕ ಖುಷಿಯಾಗಿರ್ಲಿ ಅಂತ ಬಿಡ್ಕೋತೀನಿ. ಅಷ್ಟು ಸಾಕು. ಈಗ ನೋಡು, ನಾಳೆ ನಾಡಿದ್ರಲ್ಲಿ ನಿನ್ನ ಮನೆ ಮೇಲೆ ರೈಡ್ ಆಗುತ್ತೆ ಅಂತ ಸುದ್ದಿ ಇದೆ. ವಾಟ್? ಪೊಲೀಸ್ ರೈಡಾ? ಹೌದು ಕಣಯ್ಯ. ಈ ಕಾಂಟ್ರಾಕ್ಟರ್ಸ್ಗಳಿಗೆಲ್ಲ ಸೆಂಟ್ರಲ್ ಲೆವೆಲಲ್ಲಿ ಎಲ್ಲ ಪಾರ್ಟಿ ಲೀಡರ್ ಜೊತೆ ಒಳ್ಳೆ ಕಾಂಟ್ಯಾಕ್ಟ್ ಇರುತ್ತೆ. ಅವ್ರ ವಿರೋಧ ಕಟ್ಕೋಬೇಡ, ಅವ್ರ ಜೊತೆ ರಾಜಿ ಮಾಡ್ಕೊಂತ ಬಡ್ಕೊಂಡ್ರೆ ನೀನೇನೇ ಮಾಡಿದ್ದು, ಅವ್ನ ಕೆನ್ನೆ ಹೊಡೆದು ಕಳ್ಸಿದ್ಯಾ. ಅದಕ್ಕೆ ಈ ಪರಿಸ್ಥಿತಿ. ನಾಯಕ್ರೆ, ರೈಡ್ ಯಾವಾಗ ಬರುತ್ತೆ ಅಂತ ಏನಾದ್ರು ಸುದ್ದಿ ಇದೆಯಾ? ಗೊತ್ತಿಲ್ಲ ಕಣಯ್ಯ. ಇಷ್ಟು ಇನ್ಫಾರ್ಮೇಶನ್ ಸಿಕ್ಕಿರೋದೇ ನಮ್ಮ ಪುಣ್ಯ. ಅದನ್ನ ಬಿಟ್ಟು ನೀನು ಡೀಟೇಲ್ ಬೇರೆ ಹೇಳ್ತಾರೆ. ಯೂಶುವಲ್ ಆಗಿ ಇಂಥ ಇನ್ಫಾರ್ಮೇಶನ್ಸು ಎಲ್ಲೂ ಲೀಕ್ಔಟ್ ಆಗಲ್ಲ ನೋಡು. ಇದನ್ನಾದ್ರೂ ಸ್ವಲ್ಪ ಸೀರಿಯಸ್ ಆಗಿ ತಗೋ. ಮನೆಯಲ್ಲಿ ಯಾವುದೇ ರೀತಿಯ ಅನಧಿಕೃತ ದಾಖಲೆಗಳನ್ನ ಇಡಕ್ ಹೋಗ್ಬೇಡ. ಹಣ ಇಡಬೇಡ. ಹಾಗೇನಾದ್ರೂ ಇದ್ರೆ ಇಮ್ಮಿಡಿಯೇಟ್ ಆಗಿ ಬೇರೆ ಕಡೆ ಸಾಗಿಸ್ಬಿಡು. ನಾಯಕ್ರೆ, ಕಾಂಟ್ರಾಕ್ಟರ್ಸ್ ಈ ರೀತಿ ಡಬಲ್ ಗೇಮ್ ಮಾಡಿದ್ರೆ ಅವ್ರಿಗೆ ಮೂಗ್ದಾರ ಹಾಕೋದಕ್ಕಾಗಲ್ವಾ? ಹಾಗೆಲ್ಲ ಆಗಲ್ಲ ತೀರ್ಥ. ಚಕ್ಕಡಿಯ ಒಂದು ಗಾಲಿ ಇನ್ನೊಂದು ಗಾಲಿನ ಕಟ್ಟಕ್ಕಾಗಲ್ಲ. ಒಟ್ಟೊಟ್ಟಿಗೆ ನಡಿಬೇಕು. ಹೆಚ್ಚು ಕಡಿಮೆ ಆದ್ರೆ ಒಂದು ಗಾಲಿ ಭಾರನ ಇನ್ನೊಬ್ರು ಹೊರಲೇಬೇಕು. ತುಂಬಾ ಹುಷಾರಾಗಿರ್ಬೇಕು ತೀರ್ಥ. ಹುಡುಗಾಟ ಆಡಕ್ ಹೋಗ್ಬೇಡ. ಒಂದು ವೇಳೆ ರೈಡ್ ಆದಾಗ ನೀವು ಸಿಗಾಕೊಂಡೆ ತಿಟ್ಕೋ. ಆಗ ಪಕ್ಷಕ್ಕೆ ಮುಜುಗುರ ಆಗುವಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಆಗ ನೀನು ನಿನ್ನ ಶಾಸಕ ಸ್ಥಾನನೇ ಕಳ್ಕೋಬೇಕಾಗತ್ತೆ. ಹೈಕಮಾಂಡು ನಿನ್ನನ್ನು ಪಕ್ಷದಿಂದನೇ ಉಚ್ಚಾಟಿಸ್ತಾರೆ. ಇಲ್ಲ ನಾಯಕ್ರೆ, ಇವತ್ತೇ ಎಲ್ಲ ಸಾಗಿಸ್ತೀನಿ. ಸರಿ ಸರಿ, ಬೇಗ ಮಾಡು. ಅಪ್ಪ ಇವಾಗ ಹೇಗೆ ಕಾಣ್ತಾ ಇದ್ದಾನೆ? ಬದ್ದಿ ಈಗ ಹೆಂಗ್ ಕಾಣಿಸ್ತಾವನೆ? ಲಕ್ಷಣವಾಗಿ ಕಾಣಿಸ್ತಾ ಇದ್ದಾನೆ. ಬೀಗ್ತಾಳೆ, ಲಕ್ಷಣವಾಗಿ ಕಾಣಿಸ್ತಾನೆ ಅಂತ. ಈಗ ನನ್ನ ಮಗ ಕಂಡಂಗೆ ಕಾಣಿಸ್ತಾನೆ. ಇದೇನಿದು ಫಾರೆಸ್ಟ್ ನೋಡು. ನೀಟಾಗಿ ಎಣ್ಣೆ ಹಾಕೊಂಡು ತಲೆ ಬಾಚ್ಕೊಂಡು ಬರ್ಬೇಕು, ಗೊತ್ತಾಯ್ತಾ? ಹಾ. ಏಯ್, ಇದೇನಿದು? ಕಿವಿಲಿ ವಾಲೆ, ಕೈಯಲ್ಲಿ ಮಣಿಸರ, ಇವೆಲ್ಲ ಬೇಗ ಬರ ಸುಭಾಷ್, ಎಲ್ಲ ತೆಗೆದು ಬಿಚ್ಚುವ. ಏಯ್, ನೀನೇನು ಅವನ ಬಟ್ಟೆ ಎಲ್ಲ ಹೆಗಲ ಮೇಲೆ ಹಾಕೊಂಡು ಅದನ್ನು ಬಿಸಾಕ್ಬಿಟ್ಟು ಬಾ, ಹೋಗು. ಬರ್ತೀನಪ್ಪ. ನನಗೆ ಅಡುಗೆ ಕೆಲಸ ಇದೆ, ಬಂದೆ. ಹಾಂ, ಮಡಿಲು ಮಾಡಬೇಕು ಅಂತ ಹೇಳ್ಬೇಕಾಗಿತ್ತು. ಸರಿ ಸರಿ, ನನ್ಗೊಂಚೂರು ಕೆಲಸ ಇದೆ, ಬಂದೆ. ಮನೆ ಯಜಮಾನ ಅಂದಮೇಲೆ ಅವಾಗ ಹಿಂಗ್ ಚೌಕ್ ಕೊಡ್ತಾ ಇದ್ರೇನೆ, ಇಲ್ಲ ಅಂದ್ರೆ ಹೆಚ್ಕೊಂಡ್ಬಿಡ್ತಾರೆ.